ಭಾರಿ ಸಂತೋಷ. ಮೊತ್ತ ಮೊದಲನೇದಾಗಿ ನಾನು ಸಿದ್ದರಾಮಯ್ಯರವರಿಗೆ ವೈಯಕ್ತಿಕವಾಗಿ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ನಾನು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಮೊನ್ನೆ ಎಲ್ಲ SITಗೆ ಕೊಡಬೇಕು ಅಂತ ಹೇಳುವಾಗ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲ ಕೊಡುದಿಲ್ಲ ಅಂತ ಹೇಳಿದ್ರು. ನಮಗೂ ಇತ್ತು ಕೊಡದಿರೋ ಚಿಂತಿಲ್ಲ, SK ಮುಖಾಂತರ ಒಂದು ಸಮಿತಿ ರಚನೆ ಮಾಡಿದ್ರು ಸಾಕು ಅಂತ ಇದ್ರು. ಆದ್ರೆ ಮುಂದಿನ ದಿನಗಳಲ್ಲಿ SP ಸ್ಟೇಟ್ಮೆಂಟ್ ನೋಡುವಾಗ ನಮಗೂ ಬೇಸರ ಅನ್ನಿಸ್ತಾ ಉಂಟು. ಈ ಕೇಸ್ ಎಲ್ಲಿಗೆ ಹೋಗ್ತಾ ಉಂಟು, ಏನಾದ್ರೂ ಹಳ್ಳ ಹಿಡಿತದೆ? ಯಾಕೆಂದ್ರೆ ದಕ್ಷ ಒಂದು SP ಅಂತ ನಾವು ಎಣಿಸುವಾಗ ಅವರು ಮೊನ್ನೆ 2 ಸ್ಟೇಟ್ಮೆಂಟ್ ಕೊಟ್ರು. ಅಲ್ಲಿ ಅವನನ್ನು ಹೂತಿಟ್ಟವನ್ನು ತಂದು ಶವಗಳನ್ನು ತೆಗೆದ ನಂತರ ಅವರ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾನೆ ಅಂತ ಒಂದು ಸ್ಟೇಟ್ಮೆಂಟ್, ಮತ್ತೆ ಅವನನ್ನು ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತ ಸ್ಟೇಟ್ಮೆಂಟ್ ನೋಡುವಾಗ ನಮಗೂ ಗೊಂದಲ ಆಯ್ತು. ಆಗ SIT ತನಿಖೆಗೆ ಹೋಗುದೇ ಮುಖ್ಯ ಅಂತ ಎಣಿಸಿದೆವು. ಮಾನ್ಯ ಅಡ್ವೊಕೇಟ್ ಧನಂಜಯ ಸರ್ ಮತ್ತು ಅವರ ತಂಡಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅವರು ಹೇಳಿದ್ದಾರೆ ನನಗೆ SIT ತನಿಖೆ ರಚನೆ ಮಾಡುದಾದ್ರೆ ಮೊಹಂತಿ ಅವರ ನೇತೃತ್ವದಲ್ಲಿ ಆಗ್ಲೇಬೇಕಂತ. ಆದ್ರೆ ಮೊಹಂತಿ ಅವರ ನೇತೃತ್ವದಲ್ಲಿ ಈಗ ಒಂದು SIT ತನಿಖೆ ರಚನೆ ಮಾಡಿದ್ದಾರೆ. ನಾನ್ ಹೇಳುದು ಅತಿ ಶೀಘ್ರವಾಗಿದ್ರೆ ತನಿಖೆ ಆಗ್ಬೇಕು, ವಿಳಂಬ ಮಾಡಬಾರ್ದು. ಯಾರೆಲ್ಲ ಸಾಕ್ಷಿಗಳು ಉಂಟು ಆ ಸಾಕ್ಷ್ಯನಾಶ ಆಗುವ ಮೊದಲೇ ಅದನ್ನೊಂದು ತನಿಖೆಗೆ ಮಾಡಬೇಕು. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿ ಹೇಳ್ತಾ ಇದು ಈಗ ಬಂದ ಈ ಒಂದು ತಲೆಬುರುಡೆ ಕೇಸಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಹೇಳ್ತಿದ್ದಾರೆ ಈ ತನಿಖೆ. ಇಲ್ಲ, ನಾವು ಹೇಳ್ತೇವೆ ಇದೊಂದು ಪ್ರತಿಯೊಂದು ಸಮಗ್ರ ತನಿಖೆ ಆಗ್ಬೇಕು. ಯಾರೆಲ್ಲ ಇಲ್ಲಿ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮೊದಲು ವೇದವಲ್ಲಿ ಆಗ್ಲಿ, ಪದ್ಮಲತಾ ಆಗ್ಲಿ, ಆನೆ ಮಾವುತನ ಕೇಸ್ ಆಗ್ಲಿ, ಅನನ್ಯ ಭಟ್ನ ಕೇಸ್ ಆಗ್ಲಿ, ಎಲ್ಲಾ ಕೇಸುಗಳು ಹೊರ ಬೀಳ್ಬೇಕು. SIT ತನಿಖೆಗೆ ಬರುವಾಗ ಯಾರೆಲ್ಲ ಸಂತ್ರಸ್ತರು ಇನ್ನು ಮುಂದೆ ನಮ್ಗೆ ಒಂದು SIT ತನಿಖೆ ಆಗ್ತಾ ಉಂಟು, ನಮಗೂ ಇದರಲ್ಲಿ ಸಂತ್ರಸ್ತರು ಬಂದು ಭಾಗಿಯಾಗ್ಬೋದು, ನಮ್ಮ ಕೇಸು ಹೇಳ್ಕೊಳ್ಬಹುದು ಅಂತ ಇದ್ರೆ ಅವರು ಬರುವಾಗ ಆ ಕೇಸನ್ನು ತಗೊಳ್ಬೇಕು. ಕೇವಲ ಒಂದು ಕೇಸಿಗೆ ಅನ್ವಯ ಆಗ್ಬಾರ್ದು, ಪ್ರತಿಯೊಂದು ಕೇಸು ಹೊರಗೆ ಬರಬೇಕು ಅಂತ ನಮ್ಮ ಒಂದು ಅಪೇಕ್ಷೆ. ಖಂಡಿತ ತಡವಾಯ್ತು, ಯಾಕಂದ್ರೆ 3-4 ವಾರಗಳು ಕಳೆಯಿತು. ಯಾಕೋ SP ಅವರು ಗೊಂದಲ ಇದ್ರು. ನಮ್ಗೆ ಸಾಕ್ತಾ ಇತ್ತು, ಯಾಕೆಪ್ಪ SP ಅವರೊಂದು ದಕ್ಷ ಅಧಿಕಾರಿ ಯಾಕೆ ಕಟ್ಟಿ ಆಗ್ತಾ ಇದ್ದಾರೆ? ಅವರ ಮಾತಾಡುವಾಗ್ಲೇ ನಮ್ಗೆ ಅನ್ನಿಸ್ತಾ ಇತ್ತು, ಇವರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಅಥವಾ ಯಾವ ಉದ್ದೇಶಕ್ಕಾಗಿ SP ಅವರು ಈ ರೀತಿ ಮಾತಾಡ್ತಾ ಇದ್ದಾರಂತ ಅನ್ನಿಸ್ತು. ಆದ್ರೆ ಕಡೆ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು SIT ತನಿಖೆ ರಚನೆ ಮಾಡ್ಲಿಕ್ಕೆ ಕೊಟ್ರು. ನಮ್ಗೂ ಧನ್ಯವಾದ ಹೇಳುವ ಮೊದಲು ನಾನು ಹೇಳ್ಬೇಕಿತ್ತು. ಯಾಕಂದ್ರೆ ಮೊನ್ನೆ ಆಗುದಿಲ್ಲ ಅಂತ ಹೇಳಿದವರು ಒತ್ತಡ ಬಂತು, ಕೇರಳ ಸರ್ಕಾರ ಇದಕ್ಕೆ ಇಂಟರ್ಫಿಯರ್ ಆಗ್ತೇನೆ ಅಂತ ಅನ್ನಿಸುವಾಗ ಇದೊಂದು SIT ತನಿಖೆಗೆ ಮುಂದೆ ಬಂದ್ರ, ಅಥವಾ ಕೇರಳದ ಒಬ್ಬ MP ಅವರು ಅಮಿತ್ ಶಾನಿಗೆ ಪತ್ರ ಬರೆದ್ರು. ಆ ಪತ್ರ ಬರೆಯುವಾಗ ಇನ್ನು ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದ ವತಿಯಿಂದ NIA ತನಿಖೆ ಆಗ್ಬೋದು. ಆ ನಿಟ್ಟಿನಲ್ಲಿ SIT ತನಿಖೆಗೆ ಕೊಟ್ರ ಅಂತ ಗೊತ್ತಿಲ್ಲ. ಯಾವುದೇ ರೀತಿಯಲ್ಲಿ ಕೊಟ್ಟರು ವಿಳಂಬ ಆಯ್ತು. ಆದ್ರೂ ಇನ್ನೂ ತನಿಖೆ ವಿಳಂಬ ಮಾಡಬಾರ್ದು, ಸೂಕ್ತ ಗತಿಯಲ್ಲಿ ಶೀಘ್ರಗತಿಯಲ್ಲಿ ಹೋಗ್ಬೇಕು. ಇಲ್ಲಿ ಒಳ್ಳೆ ಅಧಿಕಾರಿಗಳನ್ನು ಅದರ ಜೊತೆ SIT ತನಿಖೆಯ ತಂಡದ ಜೊತೆ ಸೇರಿಸಿ ತನಿಖೆ ಆಗ್ಬೇಕಂತ ನಾವು ಒತ್ತಾಯಿಸ್ತಾ ಇದ್ದೇವೆ.